our YouTube channel. ನಮಸ್ಕಾರ ಗೆಳೆಯರೆ, ನನ್ನ ಫಿಟ್ನೆಸ್ ಚಾಲೆಂಜ್ನ 28ನೇ ದಿನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈಗ ಬೆಳಗ್ಗೆ 4:15 ಆಗಿದೆ. ಸೊ ನಾನು ಎಂದಿನಂತೆ ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದ್ದೀನಿ. ಈ ರೋಡ್ ನೋಡಿ ಎಷ್ಟು ಪ್ರಶಾಂತವಾಗಿದೆ. ಅದೇ ನಾನು ಆ ಕಡೆಯಿಂದ ಬರಬೇಕಾದ್ರೆ ಈ ರೋಡು ತುಂಬ ಟ್ರಾಫಿಕ್ ಇರುತ್ತೆ. ಸೊ ನಮ್ಮ ಲೈಫು ಕೂಡ ಅದೇ ಥರ. ಪ್ರತಿಯೊಂದು ಹೆಜ್ಜೆ ಇಡಬೇಕಾದ್ರೆ ಸರಿಯಾದ ಟೈಮಲ್ಲಿ ಸರಿಯಾದ ನಿರ್ಧಾರವನ್ನು ತಗೋಬೇಕು. ಇಲ್ಲ ಅಂತಂದರೆ ತುಂಬ ತೊಂದರೆಗಳನ್ನ ಎದುರಿಸಬೇಕಾಗುತ್ತೆ. ನಿಮ್ಮೆಲ್ರಿಗೂ ಒಂದು ಪ್ರಶ್ನೆ, ಇನ್ ಕೇಸ್ ನಿಮ್ಮ ಮೊಬೈಲ್ ಚಾರ್ಜ್ ಏನಾದ್ರು 5% ಬಂದರೆ ನೀವೇನು ಮಾಡ್ತೀರಾ? ಆಬ್ವಿಯಸ್ಲಿ ಚಾರ್ಜ್ ಆಗ್ತೀರಾ ಅಲ್ವಾ? ಅದೇ ರೀತಿ ನಮ್ಮ ಬಾಡಿನೂ ಕೆಲವು ಟೈಮ್ಸು 0% ಹೋದರೂ ನಾವು ಅದಕ್ಕೆ ಗಮನನೇ ಕೊಡಲ್ಲ. ನಾವು ಮೊಬೈಲ್ ಕೊಡುವಂಥ ಗೌರವನ ನಮ್ಮ ಬಾಡಿಗೆ ಕೊಡ್ತಾ ಇರಲ್ಲ. ಸೊ ದಯವಿಟ್ಟು ನಿಮ್ಮ ಬಾಡಿನ ಚೆನ್ನಾಗಿ ನೋಡ್ಕೊಳ್ಳಿ. ಸ್ನೇಹಿತರೆ, ಇವತ್ತು ಕೂಡ ನಾವು ಒಂದೊಳ್ಳೆ ಟಾಪಿಕ್ ಬಗ್ಗೆ ಮಾತಾಡೋಣ. ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ, ವಾಕಿಂಗ್ ಮಾಡೋದು ಬೆಸ್ಟಾ ಅಥವಾ ಯೋಗ ಮಾಡೋದು ಬೆಸ್ಟಾ ಅನ್ನೋದ್ರ ಬಗ್ಗೆ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆವರೆಗೂ ನೋಡಿ. ಕ್ಲಾಸಿಗೆ ರೀಚ್ ಆದಾಗ 5:30 ಆಗಿತ್ತು. ಎಂದಿನಂತೆ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ಗೆ ನಮಸ್ಕಾರ ಮಾಡ್ತಾ ನನ್ನ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನೀವು ದಿನಕ್ಕೆ ಎಷ್ಟು ಸ್ಟೆಪ್ ನಡೀತೀರಾ? 100, 500, 1000 ಸ್ಟೆಪ್ಸ್. ನಾವು ಲೈಫ್ ಎಷ್ಟೊಂದು ಸುಲಭ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂತ ಅಂದರೆ, ತರಕಾರಿ ತರಬೇಕು ಅಂದರೂ ಬೈಕಲ್ಲಿ ಹೋಗ್ತೀವಿ, ಆಫೀಸ್ ಏನಾದ್ರು ಫಸ್ಟ್ ಫ್ಲೋರಲ್ಲಿದ್ದರೆ ನಡೆಯೋಕ್ಕಾಗಲ್ಲ ಅಂದ್ಬಿಟ್ಟು ಲಿಫ್ಟ್ ಯೂಸ್ ಮಾಡ್ತೀವಿ, ಕಾರಲ್ಲಿ ಓಡಾಡ್ತಿದ್ದೀವಿ. ನಮ್ಮ ಬಾಡಿ ವಾಕಿಂಗ್ ಮಾಡೋದನ್ನೇ ಮರ್ಸ್ಬಿಟ್ಟಿದ್ದೀವಿ, ಆ ಥರ ಆಗಿಬಿಟ್ಟಿದೆ. ಸೊ ಎಲ್ಲರೂ ಕೂಡ ಏನಾದರೂ ಒಂದಕ್ಕೆ ಡಿಪೆಂಡ್ ಆಗಿಬಿಟ್ಟಿದ್ದೀವಿ. ಅದೇ ನಮ್ಮ ತಾತ ಅಜ್ಜಿ ಇದ್ರಲ್ಲ, ಜಿಮ್ಗೆ ಹೋಗಿಲ್ಲ, ಅವರು ಪ್ರೋಟೀನ್ ತೊಗೊಂಡಿಲ್ಲ, ಫಿಟ್ ಆಗಿರಲಿಲ್ಲ. ಆದರೆ ಪ್ರತಿದಿನ ಅವರು ತುಂಬ ನಡೀತಾಯಿದ್ರು ಮತ್ತು ಕೆಲಸ ಮಾಡ್ತಾಯಿದ್ರು. ಅವ್ರೇನೆಲ್ಲ ಕೆಲಸ ಮಾಡ್ತಿದ್ರ ಅದೇ ಅವ್ರಿಗೆ ವರ್ಕೌಟ್ ಆಗ್ತಾ ಇತ್ತು. ಆದರೆ ಇವತ್ತಿನ ಕಾಲ ನಾವುಗಳೇನು ಮಾಡ್ತಾ ಇದ್ದೀವಿ, ಎಕ್ಸಸೈಸ್ ಮಾಡೋಕ್ಕೇ ಟೈಮ್ ಹುಡುಕ್ತಾ ಇದ್ದೀವಿ. ಜೀವನ ಎಷ್ಟು ಬದಲಾಗಿದೆ ನೋಡಿ. ಪ್ರಪಂಚದಲ್ಲಿ ಈಸಿಯೆಸ್ಟ್ ಎಕ್ಸಸೈಸ್ ಯಾವುದಪ್ಪ ಅಂತಂದರೆ ಅದು ವಾಕಿಂಗ್. ವಾಕಿಂಗ್ನ ಯಾರು ಬೇಕಾದರೂ ಮಾಡ್ಬೋದು. ಚಿಕ್ಕ ವಯಸ್ಸಿಂದ ಹಿಡಿದು ದೊಡ್ಡವರಾಗಿ ಏಜ್ ಆಗಿರೋರು ಕೂಡ ವಾಕಿಂಗ್ ಮಾಡ್ಬೋದು. ವಾಕಿಂಗ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಇದೆ ಗೊತ್ತಾ ಸ್ನೇಹಿತರೆ? ನಿಮ್ಮ ಬಾಡಿನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ನು ತುಂಬ ಸಖತ್ತಾಗುತ್ತೆ. ಅದರಿಂದ ನಿಮ್ಮ ಹೃದಯ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಯೋಗ ಮಾಡಿದರೆ ವಾಕಿಂಗ್ ಮಾಡೋದು ಬೇಡ ಅಥವಾ ವಾಕಿಂಗ್ ಮಾಡಿದರೆ ಯೋಗ ಮಾಡೋದು ಬೇಡ ಅನ್ನೋ ಪ್ರಶ್ನೆ ತುಂಬ ಜನಕ್ಕೆ. ನಿಮಗೂ ಆ ಡೌಟ್ ಇದೆಯಾ? ಹಾಗಾದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಯೋಗದ ಬಗ್ಗೆ ತುಂಬ ಜನದ ಅಭಿಪ್ರಾಯ ಏನಪ್ಪ ಅಂತಂದರೆ, ಯೋಗ ಅಂದರೆ ಜಸ್ಟ್ ಎಕ್ಸಸೈಸ್ ಮಾಡೋದು, ಬಾಡಿನ ಬೆಂಡ್ ಮಾಡೋದು, ಆ ಥರ ತಿಳ್ಕೊಂಬಿಟ್ಟಿದ್ದಾರೆ. ಬಟ್ ಆದರೆ ಯೋಗ ಅಂತಂದರೆ ಕೇವಲ ನಮ್ಮ ಬಾಡಿನ ಬೆಂಡ್ ಮಾಡೋದಲ್ಲ, ನಮ್ಮ ದೇಹ, ಉಸಿರು, ಮನಸ್ಸು ಈ ಮೂರನ್ನು ಒಂದು ದಾರಿಯಲ್ಲಿ ನಡೆಸುವ ಅಭ್ಯಾಸ. ಒಂದು ಮಾತು ನೆನಪಲ್ಲಿ ಇಟ್ಕೊಳ್ಳಿ, ವಾಕಿಂಗ್ ನಿಮ್ಮನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕರೆದೊಯ್ಯುತ್ತೆ. ಆದರೆ ಯೋಗ ನಿಮ್ಮನ್ನು ನಿಮ್ಮೊಳಗಿನ ವ್ಯಕ್ತಿಯ ಕಡೆಗೆ ಕರೆದೊಯ್ಯುತ್ತೆ. ವಾಕಿಂಗ್ ಅಂದರೆ ನಮ್ಮ ಬಾಡಿನ ಚಲಿಸುವಂತೆ ಮಾಡುವ ಅತ್ಯಂತ ಸರಳವಾದ ಅಭ್ಯಾಸ. ಯಾರೆಲ್ಲ ನಾನು ಎಕ್ಸಸೈಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊತಿದ್ದೀರಾ, ಅವರು ಫಸ್ಟ್ ವಾಕಿಂಗ್ ಮಾಡ್ತಾ ಸ್ಟಾರ್ಟ್ ಮಾಡಿ. ವಾಕಿಂಗ್ ಮಾಡೋದ್ರಿಂದ ನಿಮ್ಮ ದೇಹದ ಎಲ್ಲ ಭಾಗಗಳಿಗೆ ವ್ಯಾಯಾಮ ಆಗುತ್ತಾ? ಯಾವತ್ತಾದರೂ ನೀವು ಇದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ? ಆ್ಯಕ್ಚುಲಿ ವಾಕಿಂಗ್ ಮಾಡಬೇಕಾದ್ರೆ ನಮ್ಮ ಕಾಲುಗಳು ಹೆಚ್ಚು ಕೆಲಸ ಮಾಡುತ್ತೆ. ಬಟ್ ಆದರೆ ನಿಮ್ಮ ದೇಹದ ಮೇಲಿರೋ ಕಂಟ್ರೋಲು ಮತ್ತು ಬ್ರೀತಿಂಗ್ ಮೇಲಿರೋ ಕಂಟ್ರೋಲು ಇರೋದಿಲ್ಲ. ಅದೇ ಯೋಗಾಭ್ಯಾಸ ಮಾಡೋದ್ರಿಂದ ನೀವು ಮೊದಲಿಗೆ ಬಾಡಿನ ಕಂಟ್ರೋಲ್ ಮಾಡೋದು ಕಲಿತೀರಾ ಮತ್ತು ಬ್ರೆತ್ ಮೇಲೆ ಕಂಟ್ರೋಲ್ ಇರುತ್ತೆ. ಮತ್ತು ಕೆಲವು ವ್ಯಾಯಾಮಗಳು ನಿಮ್ಮ ಕಂಪ್ಲೀಟ್ ಬಾಡಿಗೆ ವರ್ಕೌಟ್ ಆಗುತ್ತೆ. ಎಕ್ಸಾಂಪಲ್ ಸೂರ್ಯ ನಮಸ್ಕಾರ. ನಿಮ್ಮ ಮನಸ್ಸು ಶಾಂತವಾಗಿರುತ್ತೆ, ಏಕಾಗ್ರತೆ ಹೆಚ್ಚಾಗುತ್ತೆ. ವಾಕಿಂಗ್ ಮಾಡೋದು ತುಂಬ ಒಳ್ಳೆಯ ಅಭ್ಯಾಸ. ಆದರೆ ಯಾರಿಗೆಲ್ಲ ಟೈಮ್ ಇದೆ, ನನ್ನ ಕೈಯಲ್ಲಿ ಎರಡೂ ಮಾಡ್ಬೋದು, ಯೋಗನೂ ಮಾಡ್ಬೋದು, ವಾಕಿಂಗು ಮಾಡ್ಬೋದು ಅನ್ನೋರು ದಯವಿಟ್ಟು ಯೋಗ ಜೊತೆಗೆ ವಾಕಿಂಗು ಮಾಡಿ. ವಾಕಿಂಗ್ ಮಾಡೋದ್ರಿಂದ ನಿಮ್ಮ ಬಾಡಿ ಆಕ್ಟಿವಲ್ಲಿರುತ್ತೆ. ಅದೇ ಯೋಗಾಸನ ಮಾಡೋದ್ರಿಂದ ನಿಮ್ಮ ಬಾಡಿ ನಿಮ್ಮ ಕಂಟ್ರೋಲಲ್ಲಿರುತ್ತೆ. ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ, ಮೇ ಬಿ ನಿಮ್ಮ ಏಜು 18, 30, 40, 50 ಇರ್ಬೋದು. ಇವತ್ತಿಂದನೇ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ. ವಾಕಿಂಗ್ ಆದರೂ ಮಾಡಿ, ಯೋಗನಾದರೂ ಮಾಡಿ, ಸೈಕ್ಲಿಂಗ್ ಆದರೂ ಮಾಡಿ, ಬಟ್ ಇವತ್ತೇ ಶುರು ಮಾಡಿ. ವಾಕಿಂಗ್ ಮಾಡೋದ್ರಿಂದ ನೀವು ಹೊರಗಿನ ಜಗತ್ತು ನೋಡ್ತೀರಾ, ಯೋಗ ಮಾಡೋದ್ರಿಂದ ನೀವು ನಿಮ್ಮೊಳಗಿನ ಜಗತ್ತನ್ನು ನೋಡ್ತೀರಾ. ವಾಕಿಂಗ್ ನಿಮ್ಮ ಹೆಜ್ಜೆಗಳನ್ನು ಮುಂದೆ ತೆಗೆದುಕೊಂಡು ಹೋಗುತ್ತೆ. ಯೋಗ ನಿಮ್ಮ ಯೋಜನೆಗಳನ್ನು ಸರಿಯಾದ ದಿಕ್ಕಿನಲ್ಲಿ ನಡೆಸಲು ಸಹಾಯ ಮಾಡುತ್ತೆ. ತುಂಬ ಜನ ಮಾಡೋ ತಪ್ಪೇನಪ್ಪ ಅಂತಂದರೆ, ಒಂದಿನ ವಾಕಿಂಗ್ ಮಾಡೋದು, ಒಂದಿನ ಜಿಮ್ಗೆ ಹೋಗೋದು, ಒಂದಿನ ಯೋಗ ಮಾಡೋದು, ಒಂದಿನ ಜುಂಬಾ ಕ್ಲಾಸ್ಗೆ ಹೋಗೋದು, ಈ ರೀತಿ ಡೈಲಿ ಚೇಂಜ್ ಮಾಡ್ತಿರ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ ದೇಹಕ್ಕೆ ಗೊಂದಲ ಆಗೋದಿಲ್ಲ, ಮನಸ್ಸಿಗೆ ಗೊಂದಲ ಆಗುತ್ತೆ. ಈ ರೀತಿ ಮಾಡೋ ಬದಲು ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿಕೊಂಡು ನಿರಂತರವಾಗಿ ಮಾಡ್ತಾ ಬನ್ನಿ. ಹಾಗಾದರೆ ಸ್ನೇಹಿತರೆ, ವಾಕಿಂಗ್ ಬೆಸ್ಟಾ ಯೋಗ ಬೆಸ್ಟಾ? ಇದರಲ್ಲಿ ಯಾವುದು ಬೆಸ್ಟು? ಇದಕ್ಕೆ ನನ್ನ ಉತ್ತರ, ನಿಮ್ಮ ಜೀವನದಲ್ಲಿ ಪ್ರತಿನಿತ್ಯ ನೀವು ಯಾವುದನ್ನು ಮಾಡ್ಬೋದು. ವಾಕಿಂಗ್ ಮಾಡೋಕ್ಕೆ ಇಷ್ಟ ಆದರೆ ವಾಕಿಂಗ್ ಮಾಡಿ, ಯೋಗ ಮಾಡೋಕ್ಕೆ ಇಷ್ಟ ಆದರೆ ಯೋಗ ಮಾಡಿ. ಇನ್ ಕೇಸ್ ನಿಮಗೆ ಟೈಮ್ ಇತ್ತು ಅಂದರೆ ಇವೆರಡನ್ನೂ ಕೂಡ ಮಾಡಿ. ಆದರೆ ಏನೂ ಮಾಡ್ದಲೇ ಇರಬೇಡಿ, ಆಯಿತಾ? ವಾಕಿಂಗ್ ನಿಮ್ಮ ದೇಹವನ್ನು ಮುಂದೆ ಕರ್ಕೊಂಡು ಹೋಗುತ್ತೆ. ಯೋಗ ನಿಮ್ಮ ದೇಹ ಮತ್ತು ಮನಸ್ಸು ಎರಡನ್ನೂ ಒಂದೇ ದಾರಿಯಲ್ಲಿ ನಡೆಯಲು ಸಹಾಯ ಮಾಡುತ್ತೆ. ಸೊ ಹಾಗಾಗಿ ಇವೆರಡಕ್ಕೂ ತಮ್ಮದೇ ಆದ ಒಂದು ಸ್ಥಾನ ಇದೆ. ಯಾವಾಗಲೂ ನಿಮ್ಮ ಗುರಿ ನಿಮ್ಮ ಆರೋಗ್ಯದ ಮೇಲಿರಲಿ. ಪ್ರತಿದಿನ ಏನಾದರೂ ಒಂದು ಪ್ರಯತ್ನ ಮಾಡ್ತಾ ಇರಿ ಅಂತ ಕೇಳ್ಕೊತ, ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಹಾಗೆ ಕಮೆಂಟಲ್ಲಿ ಒಂದು ಮಾತನ್ನು ಬರೀರಿ, ನಾನು ಇವತ್ತು ನನ್ನ ಆರೋಗ್ಯಕ್ಕಾಗಿ ಮೊದಲನೇ ಹೆಜ್ಜೆ ಇಡ್ತಾ ಇದ್ದೀನಿ ಅಂತ. ಆ ನಿಮ್ಮ ಒಂದು ಕಮೆಂಟ್ಸು, ಆ ನಿಮ್ಮ ಒಂದು ಮೆಸೇಜು ಬೇರೆಯವರಿಗೆ ಪ್ರೇರಣೆ ಆಗ್ಬೋದು. ಮತ್ತೆ ನಾಳೆ ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ನನ್ನ ಈ ಜರ್ನಿಯಲ್ಲಿ ನಾನು ಒಬ್ಬನೇ ಅಲ್ಲ, ನೀವೆಲ್ಲರೂ ಇದ್ದೀರಾ ಅಂತ ತಿಳಿಯುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಶ್ರೀರಾಮ್.
सहना भवतु सहनौ भुनक्तु सह वीर्यं करवावहै तेजस्विनावतीतमस्तु मा विद्विषावहै ॐ शान्ति शान्ति शान्तिः. Release your hands. Take both the hand back side. Inhale, slowly go back and expand your chest. Exhale, bend forward. Inhale, slowly come up. Exhale, release your hands and just stop your eyes. Just slowly open. Nadishuddha pranayama. Close your left nostril. Inhale in the right. Close right and exhale in the left. Inhale in the left. Close and exhale in the right. Thank you, everyone.